ಓಕೆ, ಮತ್ತೊಮ್ಮೆ 13 ಜನ ಆರೋಪಿಗಳನ್ನು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ಅವರನ್ನು 5 ದಿನಗಳ ಕಸ್ಟಡಿಗೆ ಅಂದರೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಠಾಣೆಯತ್ತ 13 ಆರೋಪಿಗಳು ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಮತ್ತು ದರ್ಶನ್. ಸಂಜೆ ಆಗ್ತಾ ಇದ್ದ ಹಾಗೆ ಪವಿತ್ರ ಗೌಡ ಅವರನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಇರಿಸುವಾಗಿಲ್ಲ. ಆದರೆ ದರ್ಶನ್ ಆ್ಯಂಡ್ ಟೀಮ್ 12 ಜನ ಪೊಲೀಸ್ ಸ್ಟೇಷನಲ್ಲೇ ನೋಡಿ ಚೇಸಿಂಗ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅನ್ನಪೂರ್ಣೇಶ್ವರಿ ಠಾಣೆ ಎತ್ತ ಮತ್ತೆ ಡಿ ಗ್ಯಾಂಗ್. ಅನ್ನಪೂರ್ಣೇಶ್ವರಿ ಠಾಣೆಯತ್ತ ಡಿ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗ್ತಾ ಇರೋಂಥ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಠಾಣೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೋಡಿ, ತಪ್ಪು ಮಾಡಿದ್ರೆ ಯಾರು ತಪ್ಪಿಸ್ಕೊಳ್ಳೋದು ಸುಲಭ ಇಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ದರ್ಶನವೇ ಇರಲಿ, ಮತ್ತೊಬ್ಬರೇ ಇರಲಿ ಅನ್ನೋದಕ್ಕೆ ಇದು ಬಹಳ ಸ್ಪಷ್ಟವಾದಂಥ ಉದಾಹರಣೆ. ಹಾಗೆಯೇ ಹೇಗಿರುತ್ತೆ, ನಾವು ಈಗ ಮುಂದಿನ ದಿನಗಳು ಇನ್ನು 5 ದಿನ ಕಸ್ಟಡಿ ಪಡ್ಕೊಂಡಿದ್ದಾರೆ. ಈ ಟೈಮಲ್ಲಿ ಯಾವ ರೀತಿ ಸಾಕ್ಷಿ ಸಂಗ್ರಹ ಮಾಡ್ತಾರೆ, ಬಹುಶಃ ಇನ್ನೊಂದು ಮಜಲಿಗೆ ತನಿಖೆಯನ್ನು ಕೊಂಡೊಯ್ಯಲಾಗುತ್ತೆ. ಯಾಕಂತಂದರೆ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿರೋ ಸಾಕ್ಷಿಗಳ ಆಧಾರದ ಮೇಲೆ ತನಿಖೆಯನ್ನು ಇನ್ನಷ್ಟು ಡೀಪನ್ ಮಾಡ್ತಾ ಹೋಗ್ತಾರೆ, ಇನ್ನಷ್ಟು ಆಳವಾದಂಥ ತನಿಖೆ ನಡೆಸ್ತಾರೆ. ಪ್ರತಿಯೊಂದು ಹಂತಕ್ಕೂ ಕೂಡ ಪ್ರತಿಯೊಂದು ಹಂತವನ್ನು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡುವಾಗ ಈ ವಿಚಾರ ಹಿಂಗಾಯ್ತು ಅಂತ ಹೇಳುವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಾಗತ್ತೆ. ಇಡೀ ಪ್ರಕರಣ ಹೇಗೆ ನಡೀತು ಅನ್ನೋದರ ಇಂಚಿಂಚಿಗೂ ಕೂಡ ಸಾಕ್ಷ್ಯವನ್ನು ಒದಗಿಸಬೇಕಾಗತ್ತೆ. ಆ ಸಾಕ್ಷ್ಯಗಳು ಬಹಳ ಪ್ರಬಲವಾಗಿರಬೇಕಾಗತ್ತೆ ಮತ್ತು ಸರಿಯಾಗಿರ್ಬೇಕಾಗತ್ತೆ, ವಾಸ್ತವಕ್ಕೆ ಹತ್ತಿರವಾಗಿ ಇರಬೇಕಾಗತ್ತೆ. ಅಂಥ ಸಾಕ್ಷ್ಯ ಸಂಗ್ರಹ ಕಾರ್ಯ ಇನ್ನು 5 ದಿನಗಳ ಕಾಲ ನಡೆಯುತ್ತೆ. ಮತ್ತೆ ಇಷ್ಟು ಜನರನ್ನ ಕಸ್ಟಡಿಗೆ, ಇವತ್ತು ಯಾರನ್ನೆಲ್ಲ ಕೋರ್ಟಲ್ಲಿ ಹಾಜರುಪಡಿಸಿದ್ರು ಅಷ್ಟು ಜನರನ್ನ ಮತ್ತೆ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು. ಸೊ ನಾಳೆನೂ ಸ್ಥಳ ಮಹಜರು ಮುಂದುವರಿಯುತ್ತೆ, ಸಾಕ್ಷ್ಯ ಸಂಗ್ರಹ ಮುಂದುವರಿಯುತ್ತೆ. ಈ ಹಿಂದೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾವು ನೋಡಿರೋ ಯಾವುದೇ ಕೇಸಿಗಿಂತ ಅತ್ಯಂತ ತ್ವರಿತವಾಗಿ ಈ ಕೇಸ್ನಲ್ಲಿ ವಿಚಾರಣೆ, ತನಿಖೆ, ಸಾಕ್ಷ್ಯ ಸಂಗ್ರಹ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಹಾಗಾಗಿ ಬಹಳ ಬೇಗ ಇದು ಒಂದು ಹಂತವನ್ನು ತಲುಪುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಎಷ್ಟು ದಿನ ತನಿಖೆ ನಡೆಯುತ್ತೆ ಗೊತ್ತಿಲ್ಲ. ಬಹಳ ಬೇಗ ಕೋರ್ಟಿಗೆ ವಿಚಾರಗಳನ್ನು ಹಾಜರುಪಡಿಸ್ತಾರಾ, ಆರೋಪಿಗಳನ್ನು ಹಾಜರುಪಡಿಸಿ ಸಾಕ್ಷ್ಯಗಳನ್ನು ಹಾಜರುಪಡಿಸ್ತಾರಾ ಅನ್ನುವಂಥದ್ದು ನಿರೀಕ್ಷೆ ಇದೆ. ಯಾಕಂತಂದರೆ ಬಹಳ ಪ್ರಭಾವಶಾಲಿ ಕೇಸ್ ಇದು. ಇವರನ್ನ ಹೊರಗಡೆ ಬಿಟ್ಟರೆ ಸಾಕ್ಷ್ಯ ನಾಶ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವರನ್ನ ಪೊಲೀಸ್ ಕಸ್ಟಡಿಯಲ್ಲಿಟ್ಟಿದ್ದಾರೆ. ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಟ್ಟರೆ ಅಲ್ಲಿ ಅವರು ವಕೀಲರನ್ನ ಭೇಟಿಯಾಗ್ಬೋದು, ಬೇರೆಯವ್ರನ್ನ ಭೇಟಿಯಾಗ್ಬೋದು, ಹೀಗೆಲ್ಲ ಸಾಕಷ್ಟು ಸಡಿಲವಾಗಿರುತ್ತೆ ನಿಯಮಗಳು. ಆದರೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಸಂಪೂರ್ಣ ತನಿಖೆಗೆ ಸಹಕಾರ ಕೊಡಬೇಕಾಗತ್ತೆ. ಸಂಪೂರ್ಣವಾಗಿ ಅವರು ಪೊಲೀಸರ ವಶದಲ್ಲಿರ್ತಾರೆ. ಅವರ ಪ್ರತಿ ಚಲನವಲನದಿಂದ ಹಿಡಿದು ಪ್ರತಿಯೊಂದು ವಿಚಾರವೂ ಕೂಡ ಪೊಲೀಸ್ ಗಮನಕ್ಕೆ ಬರುತ್ತೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಾಕ್ಷ್ಯ ನಾಶದ ಪ್ರಯತ್ನಗಳು ಇದರಲ್ಲಿ ನಡೆದಿದೆ ಅನ್ನುವಂಥದ್ದು ಆಲ್ರೆಡಿ ಗೊತ್ತಾಗಿರೋದ್ರಿಂದ ಇಡೀ ಟೀಮನ್ನು ಈಗ ಮತ್ತೆ ಇದರಲ್ಲಿ 13 ಜನರನ್ನು ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಈಗ ಆಸ್ ಆಫ್ ನಾವು 13 ಜನ, ಗೊತ್ತಿಲ್ಲ ಇದರ ಆಳ ಇನ್ನೂ ಎಷ್ಟಿದೆ, ಇನ್ನೂ ಯಾವೆಲ್ಲ ಬೇರೆ ಬೇರೆ ಕೇಸ್ಗಳನ್ನು ಇದು ರಿಓಪನ್ ಮಾಡಿಸತ್ತಾ, ಎಷ್ಟು ದೊಡ್ಡ ವಿಸ್ತಾರವನ್ನು ಇದು ಹೊಂದಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಈಗ ಮತ್ತೆ ವಾಪಸ್ ಬ್ಯಾಕ್ ಟು ಸ್ಟೇಷನ್ ದರ್ಶನ್ ಆ್ಯಂಡ್ ಗ್ಯಾಂಗನ್ನು ವಾಪಸ್ ಠಾಣೆಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಕೋರ್ಟ್ನಿಂದ ವಾಪಸ್ ಪೊಲೀಸ್ ಸ್ಟೇಷನ್ ಹತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದೇ ಒಂದು ಕ್ಷಣವನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ವಿಚಾರಣೆ ನಡೀತಾ ಇದೆ, ಸಾಕ್ಷ್ಯ ಸಂಗ್ರಹ ನಡೀತಾ ಇದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಜನರನ್ನ ಠಾಣೆಗೆ. ಓಕೆ, ಇರುವಂಥದ್ದು ಇದು. ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, ಸದ್ಯಕ್ಕೆ ಈ ಗ್ಯಾಂಗ್ಗೆ ಬಹುತೇಕರಿಗೆ ಅಂದರೆ A1, A2 ಇವರಿಗೆಲ್ಲ ಒಂದು 6-7 ತಿಂಗಳು ಹೊರಗೆ ಬರೋದಕ್ಕೆ ಅವಕಾಶ ಇರೋದಿಲ್ಲ ಅಂತ. ಶಿಕ್ಷೆ ಪ್ರಮಾಣ ಆಮೇಲೆ ಬಿಡಿ, ಅದು ಎಲ್ಲ ವಿಚಾರಣೆ ಎಲ್ಲ ಆಗಬೇಕು ಅಂತೇಳಿ. ಯಾಕೆ ಆ ಥರ? ಈಗ ಒಂದು ಸಿಂಪಲಾಗಿ ಕೇಳ್ತಾ ಇದ್ದೀನಪ್ಪ ನಿಮ್ಮ ಹತ್ರ. ಈಗ ಒಂದು ದರ್ಶನ್ ಫ್ಯಾನ್ಸ್ಗಳಿಗಿರುತ್ತೆ, ಓಕೆ ಹಿಂಗಾಗಿದೆ, ಇನ್ನು ಕೆಲವು ದಿನಗಳಲ್ಲಿ ಬರ್ಬೋದು, ಹೊರಗೆ ಬರ್ಬೋದು, ಮತ್ತೆ ಕರಿಬೋದು, ಆ ಥರ ಇದ್ದರೆ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನೀವು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರುವಂಥದ್ದು. ಆ ಥರ ಒಬ್ಬರಿಗೆ ಒಂದು ಅಪೇಕ್ಷೆ ಇರುತ್ತಪ್ಪ, ಇವತ್ತೆಲ್ಲ ನಾಳೆ ಬರ್ಬೋದು. ಆ ಥರ ಸಾಧ್ಯವೇ ಇಲ್ವಾ? 1 ತಿಂಗಳು, 2 ತಿಂಗಳು, 3 ತಿಂಗಳು? ಸುನಿಲ್,
ಎಸ್ ಜಯಪ್ರಕಾಶ್, ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಕಾನೂನಿನಲ್ಲೇ ಇದೆ. ಏನು ಅಂತ ಹೇಳಿದರೆ, ಹೀನಸ್ ಕೇಸುಗಳಂತ ಯಾವುದು ಪರಿಗಣನೆಗೆ ಬರುತ್ತೆ, ಹೀನಸ್ ಅಂದರೆ ಗಂಭೀರವಾದಂತಹ ಅಪರಾಧಗಳು ಅಂತ ಯಾವುದು ಕರೆಯಲ್ಪಡುತ್ತೆ, ಅದಕ್ಕೆ 90 ದಿನಗಳ ಕಾಲಾವಕಾಶ ಇರುತ್ತೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡುವಂಥದ್ದು. ಯಾವುದೇ ಒಂದು ಕೇಸ್ ಆದರೂ ಕೂಡ FIR ಆದ ತಕ್ಷಣ ಅದು ಕೇಸಲ್ಲ. ಅದಾದ ನಂತರ ಆ FIRಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಬೇಕು, ಕೋರ್ಟಿಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಬೇಕು. ಅಂದರೆ ಪೂರ್ಣ ಪ್ರಮಾಣದ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡುವಂಥದ್ದು. ಈ ಒಂದು ಆರೋಪ ಪಟ್ಟಿಯಲ್ಲಿ ಒಬ್ಬೊಬ್ಬ ಆರೋಪಿಗಳು ಏನೇನು ಕೃತ್ಯವನ್ನು ಎಸಗಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳು, ಸಂಬಂಧಪಟ್ಟಂತಹ ಸಾಕ್ಷಿಗಳ ಹೇಳಿಕೆಗಳು, ಇವೆಲ್ಲವೂ ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಈ ಹೀನಸ್ ಅಫೆನ್ಸ್ ಅಥವಾ ಅಂದರೆ ಗಂಭೀರ ಅಪರಾಧ ಅಂತ ಏನು ಪರಿಗಣಿಸಲ್ಪಡುತ್ತೆ, ಇದಕ್ಕೆ ಕೋರ್ಟ್ನಿಂದ ಇರುವಂತಹ ಕಾಲಾವಕಾಶ ಚಾರ್ಜ್ ಶೀಟ್ನ ಸಲ್ಲಿಸೋದಕ್ಕೆ 90 ದಿನಗಳು. ನಾನ್ ಹೀನಸ್ ಕೇಸ್ ಅಂದರೆ ಗಂಭೀರ ಸ್ವರೂಪ ಅಲ್ಲದೆ ಇರುವಂಥ ಕೇಸುಗಳಲ್ಲಿ 60 ದಿನಗಳ ಕಾಲಾವಕಾಶ ಇರುತ್ತೆ. ಸೊ ಇಲ್ಲಿ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದಾಗಿ ಗಂಭೀರ ಸ್ವರೂಪದ ಅಪರಾಧ ಆಗಿ 90 ದಿನಗಳ ಕಾಲಾವಕಾಶ ಇರುತ್ತೆ. ಪೊಲೀಸರು ಈ 90 ದಿನಗಳ ಒಳಗಾಗಿ ಯಾವತ್ತು ಬೇಕಾದರೂ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ಬೋದು. ಇದು ಮರ್ಡರ್ ಕೇಸ್ ಆಗಿರೋದ್ರಿಂದಾಗಿ ಖಂಡಿತವಾಗಿಯೂ 90 ದಿನಗಳವರೆಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಅವಧಿಯಲ್ಲಿ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳಿಗೆ ಜಾಮೀನನ್ನು ಕೊಡಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ವೇಳೆ ಆರೋಪಿಗಳಿಗೆ ಜಾಮೀನು ಕೊಟ್ಟರೆ ಅದು ಸಾಕ್ಷ್ಯ ನಾಶಕ್ಕೆ ಏನಾದರೂ ಕಾರಣ ಆಗ್ಬೋದು, ಅಥವಾ ವಿಟ್ನೆಸ್ಗಳ ಮೇಲೆ ಅವರು ಪರಿಣಾಮವನ್ನು ಬೀರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವುದೇ ಕೇಸ್ನಲ್ಲೂ ಕೂಡ ಹೀನಸ್ ಆಫೆನ್ಸ್ಗಳಲ್ಲಿ ಕೋರ್ಟ್ ಆರೋಪಿಗಳಿಗೆ ಜಾಮೀನನ್ನು ಕೊಡಲ್ಲ. ಹಾಗಾಗಿಯೇ ಈಗ ತನಿಖೆ ಮುಗಿದು 1 ತಿಂಗಳಾದ ನಂತರ ಯಾಕೆ ದರ್ಶನ್ ಅಥವಾ ಇತರರಿಗೆ ಜಾಮೀನು ಸಿಗಲ್ಲ ಅಂದರೆ ಇದೇ ಕಾರಣ ಇರುವಂಥದ್ದು. ಒಂದು ಸಲ ಪೊಲೀಸರು ಈ ಕೇಸಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಒಂದು ಚಾರ್ಜ್ ಶೀಟ್ನ ಕೋರ್ಟಿಗೆ ಸಲ್ಲಿಕೆ ಮಾಡಿದರೆ ಆ ಸಂದರ್ಭದಲ್ಲಿ ಕೋರ್ಟ್ ನಂತರ ಯೋಚನೆ ಮಾಡುತ್ತೆ, ಈ ಸಂದರ್ಭದಲ್ಲಿ ಹೇಗಿದ್ರೂ ಕೂಡ ತನಿಖೆ ಪೂರ್ಣಗೊಂಡಿದೆ, ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಹ್ಯಾಂಪರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಈ ಸಂದರ್ಭದಲ್ಲಿ ಜಾಮೀನನ್ನು ಕೊಡ್ಬೋದು ಅಂತ ಹೇಳಿ ಎಕ್ಸಲೆಂಟ್ 90 ದಿನಗಳ ಕಾಲ ಈಗ ಕಷ್ಟ. ಆಮೇಲೆ ನಾನು ಕೇಳ್ತೀನಿ, ಈಗ ಒಂದು ಬ್ರೇಕ್ ಸಮಯವಾಗಿದೆ. ನನಗೆ ಸುನಿಲಿಂದ